ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಒಂದು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಖಾರದ ಚಟ್ನಿ ತೋರಿಸ್ತೀನಿ. ಖಾರ ಪ್ರಿಯರಿಗಾಗಿ ಕರಿದ ಖಾರದ ಹಿಂಡಿ ಇದನ್ನು ಮಾಡೋದನ್ನು ತೋರಿಸ್ತೀನಿ. ನಿನಗೆ ಏನೇನು ಬೇಕು, ಹೆಂಗೆ ಮಾಡೋದು ಎಲ್ಲ ತೋರಿಸ್ತಾನೆ ಬರ್ರಿ. ಇದಕ್ಕೆ ಬಿಳಿ ಎಳ್ಳು ಬೇಕು, ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು, ಶೇಂಗಾ ಬೇಕು, ಒಣ ಕೊಬ್ಬರಿ ಬೇಕು. ನೋಡಿರಿ, ಇದೆಲ್ಲನೂ ಏನು ಮಾಡೋದೀಗ ನೋಡೋಣ ಬರ್ರಿ. ಈ ಒಣ ಮೆಣಸಿನ್ಕಾಯಿ ಒಂದು ಹಿಡಿ ತೊಗೊಂಡೇನಿ, ಒಂದು 15 ಇರಬೇಕು. ಇವನು ಮುರಿದು ಜಾರಿಗೆ ಹಾಕೋಣ. ಇವನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವು ಮೆಣಸಿನ್ಕಾಯಿ ಹೆಂಗದಾವು ಹಂಗೆ ಅವ್ನು ಮುರಿದು ಒಂದರಾಗ ಎರಡು ಮಾಡಿ ಜಾರಿಗೆ ಹಾಕಿ ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಳೋಣ. ಸೂಪರಾದಂಥ ಒಂದು ಚಟ್ನಿ ರೀ. ಈ ಚಟ್ನಿ ಒಂದು ಇದ್ದು ಬಿಟ್ರೆ ಟೂರು ಪಿಕ್ನಿಕ್ಕಿಗೆ ಹೋದ್ರೆ ಮೆತ್ತನ ರೊಟ್ಟಿ ಚಪಾತಿ ಮಾಡಿಟ್ಕೊಂಡು ಹೋದ್ರೆ ಜೊತೆಗೆ ಒಂದು ಮೊಸರು ಪ್ಯಾಕೆಟು ಅಥವಾ ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಏರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಕತ್ತಿದು. ನೋಡಿರಿ, ತರಿಯಾಗಿ ಮೆಣಸಿನ್ಕಾಯಿನ ಒಂದು ಹಿಡಿ ಮೆಣಸಿನ್ಕಾಯಿನ ಬ್ಯಾಡಗಿ ಮೆಣಸಿನ್ಕಾಯಿನ ಗ್ರ್ಯಾಂಡ್ ಮಾಡ್ಕೊಂಡೇನಿ, ಪೌಡ್ರ್ ಮಾಡ್ಕೊಂಡು ಇಲ್ಲಿ ಹಾಕೇನಿ. ಇನ್ನು ನೆಕ್ಸ್ಟು ಒಂದೊಂದು ಪದಾರ್ಥಗಳನ್ನ ನಾವು ತರಿಯಾಗಿ ರುಬ್ಕೋಬೇಕು. ಇವಾಗ ಹುರಿದಿಟ್ಕೊಂಡಂಥ ಶೇಂಗಾಕಾಳು ಹುರಿದು ಸಿಪ್ಪಿ ತೆಗೆದಿಟ್ಕೊಂಡೇನಿ. ಒಂದು ಬಾಲು ಎಲ್ಲ ಒಂದೊಂದು ಬಾಲ್ ತೊಗೊಂಡೇನಿ. ದೊಡ್ಡ ಬಾಲೇ 3/4 ಬಾಲ್ ತೊಗೊಂಡೇನಿ ನಾನು. ನೋಡಿರಿ, ಅದನ್ನು ತರಿಯಾಗಿ ಗ್ರ್ಯಾಂಡ್ ಮಾಡಿಕೊಂಡು ಒಂದು ಬಾಲ್ನಾಗ ತೆಗ್ಯಾನು. ಎಂಥ ರುಚಿ ಇರ್ತದಂದ್ರೆ ಈ ಚಟ್ನಿ. ಬರೀ ಶೇಂಗಾ ಚಟ್ನಿ ಮಾಡ್ತೇವೆ, ಬರೀ ಒಣ ಕೊಬ್ಬರಿ ಚಟ್ನಿ ಮಾಡ್ತೇವೆ, ಬರೀ ಎಳ್ಳು ಗುರೆಳ್ಳು ಚಟ್ನಿ ಮಾಡ್ತೇವೆ, ಅಗಸಿ ಚಟ್ನಿ ಮಾಡ್ತೇವೆ. ಆದರೆ ಇದು ಎಲ್ಲ ಚಟ್ನಿಗಳಲ್ಲಿ ವಿಶೇಷವಾದಂಥ ಒಂದು ಚಟ್ನಿ. ಈ ಬಿಳಿ ಎಳ್ಳು ಇಲ್ಲಿ ಶೇಂಗಾ ಅಷ್ಟೇ ಫ್ರೈ ಮಾಡೈತಿ, ಶೇಂಗಾ ಹುರಿದು ಸಿಪ್ಪಿ ತಗೊಂಡೈತಿ. ಉಳ್ಕಿದ್ದು ಯಾವ ಪದಾರ್ಥನೂ ಹುರಿದಿಲ್ಲ. ಮುಂದೆ ಎಣ್ಣೆಯೊಳಗೆ ಇದು ಕರಿಯೋದೈತಿ. ಅದಕ್ಕೆ ನೋಡಿರಿ, ಬಿಳಿ ಎಳ್ಳು, ಶೇಂಗಾ, ಒಣ ಮೆಣಸಿನ್ಕಾಯಿ ತರಿಯಾಗಿ ರುಬ್ಕೊಂಡಿದ್ದಾತೀಗ ಒಣ ಕೊಬ್ಬರಿ ಒಂದು ಬಾಲ್ ಒಣ ಕೊಬ್ಬರಿನ ತರಿಯಾಗಿ ಗ್ರ್ಯಾಂಡ್ ಮಾಡೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಇದೊಂದು ಚಟ್ನಿ, ಮೊಸರು ಚಟ್ನಿ, ತುಪ್ಪ ಚಟ್ನಿ, ಎಣ್ಣೆ ಅಥವಾ ಬೆಣ್ಣೆ ನಿಮಗೆ ಯಾವುದು ಇಷ್ಟ ಅದನ್ನು ಹಚ್ಕೊಂಡು ತಿನ್ನಬಹುದು. ನೋಡಿರಿ, ಒಣ ಕೊಬ್ಬರಿನೂ ತರಿಯಾಗಿ ರುಬ್ಕೊಂಬಂತು. ಈ ತರಕಾರಿ ಏನೂ ಇಲ್ಲದಾಗ ಪಲ್ಯ ಮಾಡೋಕೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡ್ಕೊಂಡ್ರೆ, ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ರೆ ಸಾಕು. ನೋಡಿರಿ, ಇದು ಒಂದು ಚಟ್ನಿ ಇದ್ರೆ ಸಾಕು, ಅವತ್ತಿನ ಊಟ ಕಂಪ್ಲೀಟ್ ಆಕತಿ. ಈಗ ಒಂದು ದಪ್ಪ ತಳದ್ದು ಬಾಳ್ಗೆ ಇಡೋನು. ಒಂದು 4 ಸ್ಪೂನ್ ಎಣ್ಣೆ ಹಾಕೋಣ. ದೊಡ್ಡ ಸ್ಪೂನ್ಲೇ 4 ಸ್ಪೂನ್ ಅಂದರೆ ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ಎಣ್ಣೆ ಹಾಕೋಣ. ಎಣ್ಣೆ ಕಾಯಬೇಕು. ಎಣ್ಣೆ ಚಲೋ ಬಿಸಿ ಆಗಬೇಕು. ನೀವು ಒಂದು ಸಲ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ ರೀ ಚಟ್ನಿ. ಬರೀ ಬಾಯಲ್ಲಿ ತಿನ್ನಂಗಿರ್ತತಿ. ನೋಡಿರಿ, ಎಣ್ಣೆ ಕಾದೈತಿ. ಸಾಸಿವೆ ಹಾಕೋನು. ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಲಿ. ಒಂದು ಸಲ ಒಂದು 1/4 ಗಂಟೆ ಖರ್ಚು ಮಾಡಿ ಚಟ್ನಿ ಪುಡಿ ಮಾಡ್ಕೊಂಬಿಟ್ರೆ ಇಡೀ ತಿಂಗಳವರೆಗೆ ನಮಗೆ ಉಪಯೋಗ ಆಕತ್ತೆ. ನೋಡಿರಿ, ಒಂದು 2 ಕಡ್ಡಿ ಕರಿಬೇವು ಹಾಕೋನು. ಈರುಳ್ಳಿ 2 ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ನಾನು ಇದ್ರಾಗ ಹಾಕತ್ತೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗ್ಬೇಕು ಮತ್ತು ಗೋಲ್ಡನ್ ಕಲರ್ಗೆ ಚೇಂಜ್ ಆಗ್ಬೇಕು. ಅದು ಅಲ್ಲಿವರೆಗೆ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಫ್ರೈ ಮಾಡೋಣ. ನೋಡಿರಿ, ಏನೆಲ್ಲ ಚಟ್ನಿಗಳನ್ನು ಕಂಡುಹಿಡ್ದಾರ ಹಿಂದಿನ ಜನರು. ನಮ್ಮ ಅಜ್ಜಿಗಳ ಕಾಲದಿಂದನೂ ಈ ಚಟ್ನಿಗಳು ಫೇಮಸ್ಸು. ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಜಜ್ಜಿ ಹಾಕೀನಿ. ಒಳ್ಳೆ ಘಮ ಬರ್ತೈತಿ, ರುಚಿ ಕೊಡ್ತೈತಂತ ಹಾಕೀನಿ. ಎಲ್ಲ ಇದು ಗೋಲ್ಡನ್ ಬ್ರೌನ್ ಕಲರಿಗೆ ಬಂದು ಚೆಂದಾಗಿ ಫ್ರೈ ಆಗಲಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೆ, ಊಟದ ಟೈಮಿಗೆ ಬಂದ್ರೆ, ನಾವು ಪಲ್ಯ ಮಾಡಿಲ್ಲ ಅಂತಂದ್ರೆ ಬಿಸಿ ರೊಟ್ಟಿ ಚಪಾತಿ ಇದ್ರೆ
ಪಟ್ನ ಇದೊಂದು ಚಟ್ನಿ ಹಚ್ಚಿ ಮೊಸರು ಹಚ್ಚಿ ಸೈಡಿಗೆ ಈರುಳ್ಳಿ ಟೊಮೆಟೊ ಹೆಚ್ಚಿ ಕೊಟ್ಟುಬಿಟ್ರೆ ಮುಗೀತು ನೋಡ್ರಿ ಅವತ್ತಿನ ಊಟ. ಇವಾಗ ನೋಡ್ರಿ ಎಲ್ಲ ಕಲರ್ ಚೇಂಜ್ ಆಗೈತಿ, ಹಸಿ ಸ್ಮೆಲ್ ಹೋಗೈತಿ. ಈ ಮೆಣಸಿನ್ಕಾಯಿ ಏನು ತರಿತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಇಟ್ಕೊಂಡಂಥ ಖಾರ ಪುಡಿನ ಇದ್ರೊಳಗೆ ಹಾಕೋಣ. ಡೈರೆಕ್ಟ್ ಖಾರ ಪುಡಿನೂ ಹಾಕ್ಬೋದು, ಆದರೆ ಅದು ಟೇಸ್ಟ್ ಕೊಡೋಲ್ಲ. ಫ್ರೆಶ್ ಮೆಣಸಿನ್ಕಾಯಿ ಆಗ ನೀವು ತರಿತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಹಾಕಿರ ಸೂಪರ್ 100% ಒರಿಜಿನಲ್ ಟೇಸ್ಟ್ ಬರ್ತೈತಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ, ಸಕ್ಕರೆಯಾರ ಹಾಕ್ಬೋದು, ಬೆಲ್ಲಾರ ಹಾಕ್ಬೋದು. ಇದು ಒಂಥರ ಟೇಸ್ಟ್ ಮೇಂಟೈನ್ ಮಾಡೋಕೆ ಸೂಪರಾಗಿರ್ತೈತಿ ಮತ್ತು ಕಲರು ಸೂಪರಾಗಿ ಬರ್ತೈತಿ. ಇದನ್ನು ಚೆನ್ನಾಗಿ ಸಣ್ಣ ಉರಿ ಇಟ್ಕೋಬೇಕು. ಇವಾಗ ಯಾವಾಗ ಖಾರ ಪುಡಿ ಹಾಕಿದ್ವಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ತಾ ಹೋಗ್ಬೇಕು ಒಂದೊಂದು ಪದಾರ್ಥಗಳನ್ನು. ಖಾರ ಆಯಿತು, ಈಗ ಶೇಂಗಾ ನೋಡಿರಿ, ಹುರಿದು ಇಟ್ಕೊಂಡಂಥ ಶೇಂಗಾ ತರಿತರಿಯಾಗಿ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕಿ ಚೆಂದ ಫ್ರೈ ಮಾಡೋಣ. ಆನಂತರ ಬಿಳಿ ಎಳ್ಳು, ಎಲ್ಲ ಪದಾರ್ಥಗಳನ್ನು ಒಂದೊಂದು ಹಾಕಿ ಇವನ್ನ ಫ್ರೈ ಮಾಡಬೇಕು. ಕೊಬ್ಬರಿ ಪುಡಿ ನೋಡ್ರಿ, ಒಣ ಕೊಬ್ಬರಿ ಪುಡಿ ಎಲ್ಲನೂ ಚಲೋತ್ನಾಗ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡಿಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ತಟಗೆ ಉಪ್ಪು ಹಾಕ್ಬೇಕು, ಯಾಕಂದ್ರೆ ಮೆಣಸಿನ್ಕಾಯಿಗೆ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡೀವಿ. ತಟಗೆ ಉಪ್ಪು ಹಾಕಿ ರುಚಿ ನೋಡಿಕೊಂಡು ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ನೋಡ್ರಿ. ನಮ್ಮದು ಕರಿದ ಖಾರದ ಹಿಂಡಿ ರೆಡಿ ಆಕ್ಕತಿ. ಏನು ಸೂಪರ್ ಅಂತೀರಿ, ಘಮ ಘಮ ಅಂತತಿ. ಇದ್ರಾಗ ಶೇಂಗಾ, ಮೆಣಸಿನ್ಕಾಯಿ, ಒಣ ಕೊಬ್ಬರಿ, ಎಳ್ಳು, ಬೆಲ್ಲ ಇದೆಲ್ಲ ಸೇರತ್ತಲ್ಲ. ಜೊತೆಗೆ ಈರುಳ್ಳಿ ಅಂತೂ ಹೆಚ್ಚಿನ ರುಚಿ ಕೊಡ್ತೈತೆ ರೀ. ನೋಡಿರಿ, ಬರೀ ಬಾಯಿಲೆ ತಿನ್ನಂಗಾಗೈತಿ, ಅಷ್ಟೊಂದು ಟೇಸ್ಟಾಗಿ ಬಂದೈತಿ. ನೀವು ಮಾಡ್ಕೊರಿ, ರುಚಿ ಬಗ್ಗೆ ಕಮೆಂಟ್ ಹಾಕಿರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಅಂತ ಹೇಳ್ತೀನಿ. ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಸಿಗ್ತೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ, ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಲ್ನಾಗ ಸರ್ವ್ ಮಾಡಿ ತೋರ್ಸೇನೆ ನೋಡಿರಿ, ಏನು ಸೂಪರಾಗಿ ಕಾಣಿಸ್ತದೆ ನೋಡಿರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.